ಆತ್ಮೀಯರ ನಮಸ್ಕಾರಗಳು. ಬಿ ಎಲ್ ಒ ಆ್ಯಪ್ನಲ್ಲಿ 40 ವರ್ಷ ವಯಸ್ಸಿಗಿಂತ ಹೆಚ್ಚಿನ ಒಂದು ವಯಸ್ಸಿರ್ತಕ್ಕಂಥ ವೋಟರ್ ಸಂಖ್ಯೆ ನಾವು ಹೇಗೆ ತಗೋಬೇಕಪ್ಪ ಅಂದರೆ, ಬಿ ಎಲ್ ಒ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಡ್ಯಾಶ್ಬೋರ್ಡ್ ಪೇಜ್ನಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ಗೆ ಬರ್ತೀರಿ. ಮತದಾರರ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿ ವೋಟರ್ ಲಿಸ್ಟ್ ಅಥವಾ ಎಲೆಕ್ಟರ್ಸ್ ಲಿಸ್ಟ್ ಮತದಾರರ ಪಟ್ಟಿ ತೆರೆದುಕೊಳ್ಳುತ್ತದೆ. ಬಲಗಡೆ ಕೊನೆಗೆ ಇಲ್ಲಿ ಫಿಲ್ಟರ್ ಬಟನ್ ಇದೆ, ಕ್ಲಿಕ್ ಮಾಡಿ ಫಿಲ್ಟರ್ ಸೆಲೆಕ್ಟ್ ಆಪ್ಷನ್ ಆಲ್ ಅಂತ ಬೈ ಡಿಫಾಲ್ಟ್ ಆಗಿ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿದೆ. ನಂತರ ಇಲ್ಲಿ ಏಜ್ ಇದರ ಹಿಂದೆ ಇರತಕ್ಕಂಥ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಬ್ಲೂ ಕಲರ್ನಲ್ಲಿ ಬರುತ್ತದೆ. ಎಂಟರ್ ದಿ ಏಜ್ ಇಲ್ಲಿ 40-40 ಅಂತ ಟೈಪ್ ಮಾಡಿ ಅಪ್ಲೈ ಫಿಲ್ಟರ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಏಜ್ ಟೋಟಲ್ ಎಲೆಕ್ಟರ್ಸ್ ಅಂತ 40+ ಇರೋ ಏಜ್ ಇರುವ ಟೋಟಲ್ ವೋಟರ್ಸ್ ಎಲೆಕ್ಟರ್ಸ್ ಸಂಖ್ಯೆ ನಿಮಗೆ ಡಿಸ್ಪ್ಲೇ ಆಗುತ್ತದೆ. ಕೆಳಗಡೆ ವೋಟರ್ ಲಿಸ್ಟ್ ಇರ್ತದೆ. ಈ ಲಿಸ್ಟ್ನಲ್ಲಿ ಮೊದಲಿಗೆ ನೀವು ಮೇಲ್ ವೋಟರ್ಸ್ 40+ ಇದ್ದವರನ್ನು ಓನ್ಲಿ ಮೇಲ್ ವೋಟರ್ಸ್ ಕೌಂಟ್ ಮಾಡ್ತಾ ಹೋಗಿ. ನಂತರ ಒಟ್ಟು ಎಷ್ಟು ಮೇಲ್ ವೋಟರ್ಸ್ ಆಗಿರ್ತಾರೆ ಅವರನ್ನು ಟೋಟಲ್ ವೋಟರ್ಸ್ ಅಥವಾ ಎಲೆಕ್ಟರ್ಸ್ನಲ್ಲಿ ಮೈನಸ್ ಮಾಡಿ ಆಗ ಫಿಮೇಲ್ ವೋಟರ್ಸ್ ಸಂಖ್ಯೆ ಸಿಗುತ್ತದೆ. ಮತ್ತು ಮೇಲ್ ಫಿಮೇಲ್ ಎರಡನ್ನು ಆ್ಯಡ್ ಮಾಡಿದಾಗ ಟೋಟಲ್ ಎಲೆಕ್ಟರ್ಸ್ ಎಷ್ಟಿರ್ತಾರೆ ಆ ನಂಬರ್ಗೆ ಟ್ಯಾಲಿ ಆಗ್ತದೆ. ಉದಾಹರಣೆಗೆ 540+ ಇರತಕ್ಕಂಥ ಮತದಾರರಿದ್ದರೆ ನೀವು ಪುರುಷ ಮತದಾರರನ್ನು ಕೌಂಟ್ ಮಾಡಿದಾಗ 300 ಪುರುಷ ಮತದಾರರಿದ್ದರೆ 40+ ಏಜ್ ಇರ್ತಕ್ಕಂಥವರು. ಒಟ್ಟು 500 ಏನು 40+ ವೋಟರ್ಸ್ ಇರ್ತಾರೆ, ಅದರಲ್ಲಿ 300 ಮೈನಸ್ ಮಾಡಿದಾಗ 200 ಏನು ಸಿಗುತ್ತೆ ನಿಮಗೆ 200 ಅಂತ ಏನೊಂದು ಆನ್ಸರ್ ಬರ್ತದೆ, ಅದು ಫಿಮೇಲ್ ವೋಟರ್ಸ್ ಆಗಿರುತ್ತದೆ 40+ ಇರ್ತಕ್ಕಂಥವ್ರು. ಸೊ ಈ ರೀತಿ ನೀವೇನು ಮಾಡಿ ಬಿ ಎಲ್ ಒ ಆ್ಯಪ್ನಲ್ಲಿ 40+ ಏಜ್ ಇರತಕ್ಕಂತಹ ಮತದಾರರ ಸಂಖ್ಯೆಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.